ನಮಸ್ಕಾರ ರೀ ಎಲ್ಲರಿಗೂ ಸೈನಿಕನ ಮಡದಿ ವಿಲೇಜ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ತವ್ರ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ನಾ ಎಲ್ಲೇ ಹೋದ್ರು ತವ್ರ ಮನೆಗೆ ಹೋದ್ರು ಅಥವಾ ಗಂಡನ ಮನೆಗೆ ಬಂದ್ರು ನಾ ಫಸ್ಟ್ ಮಾಡೋ ಕೆಲಸ ಅಂದ್ರೆ ಕ್ಲೀನಿಂಗ್. ನನಗೆ ಎಲ್ಲೇ ಹೋದ್ರು ಸ್ವಲ್ಪ ಕ್ಲೀನ್ ಅನ್ನೋದು ಬೇಕು. ಹಿಂಗಾಗಿ ನಾನು ಫಸ್ಟ್ ಬಂದಾಕ ಏನು ಮಾಡೀನಿ, ಕಸಬರ್ಗೆ ಹಿಡ್ಕೊಂಡು ನಿಂತೇನಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು No more secrets. ನಂದೆಲ್ಲ ಕ್ಲೀನಿಂಗ್ ಮುಗಿಸಿ ಈಗ ನಾವು ಊಟ ಸ್ಟಾರ್ಟ್ ಮಾಡೀನಿ. ಕ್ಯಾಬೇಜ್ ಪಲ್ಯ, ರೊಟ್ಟಿ, ಮೊಸರು, ಉಪ್ಪಿನಕಾಯಿ ಹಂಗೆ ಒಂದು ಊಟ ಮಾಡ್ಕೊಂಡು ನಾವು ಬೈಕ್ ಮೇಲೆ ಬಂದಿದ್ದರಿಂದ ನನ್ನ ಮಗಗೆ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಮುಖ ಎಲ್ಲ ಕೆಂಪಾಗಿತ್ತು. ಹಾಗಾಗಿ ದವಾಖಾನೆಗೆ ಹೋಗಿ ಸ್ವಲ್ಪ ತೋರಿಸ್ಕೊಂಬಂದಿದ್ವಿ. ನಾವು ಈ ಊರಿಗೆ ಬಂದಿದ್ದ ಉದ್ದೇಶ ಅಂತಂದ್ರೆ ಇಲ್ಲಿ ಹೋಳಿ ಹುಣ್ಣಿಮೆ ಪ್ರಯುಕ್ತ 3 ದಿನ ಜಾತ್ರೆ ಮಾಡ್ತಾರೆ, ಕಾಮಣ್ಣನ ಜಾತ್ರೆ. ಇಲ್ಲೇ ಬಣ್ಣ ಅನ್ನೋದನ್ನ ಬ್ಯಾನ್ ಮಾಡ್ಯಾರ, ಇಲ್ಲಿ ಯಾರು ಬಣ್ಣ ಆಡೋದಿಲ್ಲ. ಅದ್ರ ಬದಲಿ 3 ದಿನ ಜಾತ್ರೆ ಮಾಡ್ತಾರೆ. ಈಕೆ ನಮ್ಮ ಅಕ್ಕನ ಮಗಳು ಏನೋ ಒಂದು ಡಾನ್ಸಿನ ಸ್ಟಾಪ್ ತೋರಿಸಿಳು, ಬ್ಯಾಡ್ ಬಿಡ ಅಂತೇಳಿ ಸ್ಟಾಪ್ ಮಾಡಿಸಿದ್ವಿ ಆಕಿನ. ನೋಡ್ರಿ ಇಷ್ಟೆಲ್ಲ ಕರ್ಚಿಕಾಯಿ ಮಾಡಿವಿ ನಾವು ಜಾತ್ರೆಗೆ ಅಂತೇಳಿ. Love me, Matthew. ಬಿಸಿಲು ಭಾಳ ಆಗಿದ್ರಿಂದ ನಾವು ಕೆಲಸ ಮಾಡಿ ಸುಸ್ತಾಗಿದ್ವಿ. ಹಂಗೆ ಐಸ್ ಕ್ರೀಮ್ ಬಂದಿದ್ದು, ಎಲ್ಲರೂ ಒಂದು ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ಪಾರ್ಟಿ ಮಾಡಾಕತ್ತಿದ್ವಿ. ಇದೆಲ್ಲ ಮುಗಿದಿಂದ ಈವ್ನಿಂಗ್ ಆದಮೇಲೆ ನಾವು ಪಟ ಅಂತ ರೆಡಿಯಾಗಿ ನಮ್ಮೂರು ಕಾಮಣ್ಣಗೆ ಹೋದ್ವಿ. ನಾವು ಇವತ್ತು ಫಸ್ಟ್ ಡೇ ಆಗಿದ್ದರಿಂದ ಎಲ್ಲರೂ ತುಕ್ಕ ಮಕ್ಕಳಿಗೆ ಕಾಯಿ ಕೊಡ್ತಿರ್ತಾರೆ. ಹಂಗೆ ಈ ಊರ್ ಹೆಣ್ಣು ಮಕ್ಕಳಿಗೆ ಅಥವಾ ಸೊಸೆಯರಿಗೆ ಯಾರಿಗೆ ಆದ್ರೂ ಇಲ್ಲಿ ಉಡಿ ತುಂಬೋದು ಅದೊಂದು ಸಂಪ್ರದಾಯ ಐತಿ. ಇದನ್ನಿಷ್ಟು ಮುಗಿಸ್ಕೊಂಡು ನಾವು ಜಾತ್ರೆ ಒಳಗೆ ಹೋದ್ವಿ. ಇದು ನೋಡ್ರಿ ನಮ್ಮೂರ್ ಕಾಮಣ್ಣ.
ಓ ಮುಖ ಕಾಣಿಸೋದ್ರ ಕಡೆ ಹಿಂದೆ ಬರೋದ ಒಂದು ಮಾಲಿ ಕೊಡ್ರಿ ಇದು ಬಂದ್ಬಿಟ್ಟು ಗನಿ ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ಓಣಿಗೆ ಪಾಳೆ ಅಂತ ಹಾಕಿರ್ತಾರೆ ಈ ಗನಿ ತರೋ ಸಲುವಾಗಿ. ಇದನ್ನ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ 24 ಅವರ್ಸ್ ಹೋಗಿ ಇದನ್ನು ತೊಗೊಂಬಂದಿರ್ತಾರೆ ಕಾಡೊಳಗೆ ಹೋಗಿ. ಮತ್ತು ನಾವು ನೆಕ್ಸ್ಟ್ ಡೇ ಜಾತ್ರೆ ಒಳಗೆ ಹೋದ್ವಿ. ಇಲ್ಲಿ ಇಷ್ಟು ಜನ ಕಾಣತ್ತಾರಲ್ಲ, ಇಲ್ಲೇ ಇವತ್ತು ಕುಸ್ತಿ ಇರ್ತಾವೆ. ಹಂಗೆ ಎಲ್ಲರೂ ಒಂದು ಗೋಬಿ ಮಂಚೂರಿ ತಿನ್ಕೊಂಡು ಒಂದು ಬ್ರೇಕ್ ಡ್ಯಾನ್ಸ್ ಆಡಿದ್ವಿ. ಬ್ರೇಕ್ ಡ್ಯಾನ್ಸ್ ಆಡಿದ್ದಾರೆ ಮನೆಗೆ ಚೆನ್ನಾಗಿ